ನಮಸ್ಕಾರ ಸ್ನೇಹಿತರೆ, ಸ್ನೇಹಲೋಕ ಕೆಕೆ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಅಷ್ಟ ಐಶ್ವರ್ಯ ಪ್ರಾಪ್ತಿಗಾಗಿ ವರಮಹಾಲಕ್ಷ್ಮಿ ಹಬ್ಬದ ದಿನ ವರಮಹಾಲಕ್ಷ್ಮಿ ಕಳಸವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಲಾಗುತ್ತದೆ. ಶ್ರಾವಣ ಮಾಸದ 2ನೇ ಶುಕ್ರವಾರ ಅಥವಾ ಹುಣ್ಣಿಮೆಗೂ ಮೊದಲು ಬರುವ ಶುಕ್ರವಾರದಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸುತ್ತೇವೆ. ಈ ದಿನ ಹೆಣ್ಣು ಮಕ್ಕಳು ತುಂಬ ಸಂಭ್ರಮದಿಂದ ಈ ಒಂದು ವ್ರತವನ್ನು ಆಚರಿಸುತ್ತಾರೆ. ಕೆಲವರು ಅದ್ದೂರಿಯಾಗಿ ರೇಷ್ಮೆ ಸೀರೆಯನ್ನು ಕಳಸಕ್ಕೆ ಉಡಿಸಿ ಅದ್ದೂರಿಯಾಗಿ ಈ ಒಂದು ವ್ರತವನ್ನು ಆಚರಿಸಿದರೆ, ಇನ್ನೂ ಕೆಲವರು ಸರಳವಾಗಿ, ಅಂದರೆ ಕೆಲವರ ಮನೆಯಲ್ಲಿ ಕಳಸವನ್ನು ಸ್ಥಾಪನೆ ಮಾಡುವ ಪದ್ಧತಿ ಇರುವುದಿಲ್ಲ. ಅಂಥವರು ಸರಳವಾಗಿ ಫೋಟೋವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡುತ್ತಾರೆ. ಹಾಗಾದರೆ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ಫೋಟೋವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡುವ ವಿಧಾನ ಹೇಗೆ, ಜೊತೆಗೆ ಸರಳವಾಗಿ ಕಳಸವನ್ನು ಸ್ಥಾಪನೆ ಮಾಡುವ ವಿಧಾನ ಹೇಗೆ, ವರಮಹಾಲಕ್ಷ್ಮಿ ವ್ರತವನ್ನು ತುಂಬ ಸರಳ ವಿಧಾನದಲ್ಲಿ ಹೇಗೆ ಮಾಡಬೇಕು ಎಂಬ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ, ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಪ್ಪದೆ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ಮೊದಲಿಗೆ ಪೂಜಾ ಸ್ಥಳವನ್ನು ಸ್ವಚ್ಛ ಮಾಡಿ ಪೂಜಾ ಸ್ಥಳದಲ್ಲಿ ಲಕ್ಷ್ಮಿಯ ಫೋಟೋ ಅಥವಾ ವಿಗ್ರಹವನ್ನು ಸ್ಥಾಪನೆ ಮಾಡಿ, ಲಕ್ಷ್ಮಿಯ ಫೋಟೋ ಇದ್ದರೆ ಲಕ್ಷ್ಮಿಯ ಫೋಟೋವನ್ನು ಚೆನ್ನಾಗಿ ಅದನ್ನು ಒಂದು ಶುದ್ಧವಾದ ಬಟ್ಟೆಯಲ್ಲಿ ಒರೆಸಿ ಫೋಟೋವನ್ನು ಒಂದು ಪೀಠದ ಮೇಲೆ ಸ್ಥಾಪನೆ ಮಾಡಿ, ನಂತರ ಲಕ್ಷ್ಮಿಯ ಫೋಟೋಗೆ ಅರಿಶಿನ ಕುಂಕುಮ ಶ್ರೀಗಂಧವನ್ನು ಅರ್ಪಿಸಿ ಕೆನ್ನೆಯ ಭಾಗಕ್ಕೆ ಅರಿಶಿನವನ್ನು ಹಚ್ಚಿ, ನಂತರ ಹೂಗಳಿಂದ ಅಲಂಕಾರ ಮಾಡಿ ಲಕ್ಷ್ಮಿಗೆ ಪ್ರಿಯವಾದ ಹೂಗಳನ್ನು ಅರ್ಪಿಸಿ ಕಮಲದ ಹೂವು, ಮಲ್ಲಿಗೆ ಹೂವು, ಕೆಂಪು ಹೂವು, ಈ ರೀತಿ ಲಕ್ಷ್ಮಿಗೆ ಪ್ರಿಯವಾದ ಹೂಗಳನ್ನು ಅರ್ಪಿಸಿ ಗೆಜ್ಜೆ ವಸ್ತ್ರವನ್ನು ಹಾಕಿ, ಕಳಸವನ್ನು ಸ್ಥಾಪನೆ ಮಾಡದೆ ಪೂಜೆ ಮಾಡುವವರು ಫೋಟೋವನ್ನು ಇಟ್ಟು ನಂತರ ಪೂಜೆಗೆ ಬೇಕಾಗಿರುವ ಸಾಮಗ್ರಿಗಳನ್ನೆಲ್ಲ ಹೊಂದಿಸಿಟ್ಕೋಬೇಕು. ಇನ್ನು ಕಳಸವನ್ನು ನಾವು ಸರಳವಾಗಿ ಸ್ಥಾಪನೆ ಮಾಡ್ತೀವಿ ಅನ್ನೋರು, ಸರಳವಾಗಿ ಯಾವ ರೀತಿ ಕಳಸವನ್ನು ಸ್ಥಾಪನೆ ಮಾಡೋದು ಅಂದರೆ, ಫೋಟೋವನ್ನು ಇಟ್ಟಿರ್ತೀರಲ್ಲ, ಆ ಫೋಟೋದ ಮುಂಭಾಗದಲ್ಲಿ ಕಳಸವನ್ನು ಸ್ಥಾಪನೆ ಮಾಡಬೇಕು. ಒಂದು ತಟ್ಟೆಯನ್ನು ತೆಗೆದುಕೊಳ್ಳಿ, ಬೆಳ್ಳಿ, ತಾಮ್ರ ಅಥವಾ ಹಿತ್ತಾಳೆಯ ತಟ್ಟೆ, ಸ್ಟೀಲನ್ನು ಉಪಯೋಗಿಸಬೇಡಿ. ತಟ್ಟೆಯನ್ನು ಇಟ್ಟು ಆ ತಟ್ಟೆಗೆ ಅಕ್ಕಿಯನ್ನು ಹಾಕಿ ಹರಡಿ, ನಂತರ ಅಕ್ಕಿಯಲ್ಲಿ ಒಂದು ಅಷ್ಟದಳ ಪದ್ಮ ರಂಗೋಲಿಯನ್ನು ಬಿಡಿಸಿ, ನಂತರ ಆ ರಂಗೋಲಿಗೆ ಅರಿಶಿನ ಕುಂಕುಮ ಸ್ವಲ್ಪ ಅಕ್ಷತೆ ಹೂವನ್ನು ಹಾಕಿ ಅದರ ಮೇಲ್ಭಾಗದಲ್ಲಿ ಕಳಸವನ್ನು ಸ್ಥಾಪನೆ ಮಾಡಬೇಕು. ಕಳಸದ ಬಿಂದಿಗೆ ಅಥವಾ ಕಳಸದ ಚೊಂಬನ್ನು ತೆಗೆದುಕೊಂಡು ಅದಕ್ಕೆ ಮುಕ್ಕಾಲು ಭಾಗದಷ್ಟು ಶುದ್ಧವಾದ ನೀರನ್ನು ಹಾಕಿ ಆ ಚೊಂಬು ಅಥವಾ ಬಿಂದಿಗೆಯನ್ನು ಅಕ್ಕಿಯ ಮೇಲಿಟ್ಟು, ನಂತರ ಆ ಬಿಂದಿಗೆಗೆ ಮಂಗಳಕರವಾದ ವಸ್ತುಗಳನ್ನು ಹಾಕಬೇಕು. ಅರಿಶಿನ ಕುಂಕುಮ ಅಕ್ಷತೆ, ಒಂದು ಹೂವು, ಹಾಗೆ ಒಂದು ನಾಣ್ಯ, ಇಷ್ಟನ್ನು ಕಳಸದಲ್ಲಿ ಹಾಕಲೇಬೇಕು. ಕೆಲವರು ಡ್ರೈ ಫ್ರೂಟ್ಸು, ಹಾಗೆ ಲಾವಂಚದ ಬೇರು, ಕಬಡೆ, ಗೋಮತಿ ಚಕ್ರ ಈ ರೀತಿಯಾಗೂ ಕೂಡ ಕಳಸದಲ್ಲಿ ಮಂಗಳಕರವಾದ ವಸ್ತುಗಳನ್ನು ಹಾಕಿ ಪೂಜೆ ಮಾಡ್ತಾರೆ. ಅವರವರ ಮನೆಯ ಪದ್ಧತಿಯ ಪ್ರಕಾರ ಪೂಜೆಯನ್ನು ಮಾಡ್ಬೋದು. ನಂತರ 5 ಮಾವಿನ ಎಲೆ ಅಥವಾ 5 ವಿಳೆದೆಲೆಯನ್ನು ತೆಗೆದುಕೊಂಡು ಆ ಚೊಂಬಿಗೆ ಇಟ್ಟು ಅಥವಾ ಬಿಂದಿಗೆಗೆ ಇಟ್ಟು, ನಂತರ ಅದರ ಮೇಲ್ಭಾಗದಲ್ಲಿ ಅಲಂಕಾರ ಮಾಡಿರುವಂತಹ ತೆಂಗಿನಕಾಯಿಯನ್ನು ಜುಟ್ಟು ಮೇಲ್ಬರುವ ಹಾಗೆ ಇಟ್ಟು ಕಳಸವನ್ನು ಸ್ಥಾಪನೆ ಮಾಡಬೇಕು. ಹಾಗೆ ಕಳಸಕ್ಕೆ ಸೀರೆ ಉಡಿಸುವುದಾದರೆ ಸೀರೆಯನ್ನು ಉಡಿಸಿ ಒಡವೆಗಳಿಂದ ಅಲಂಕಾರ ಮಾಡಿ, ಜೊತೆಗೆ ಕಳಸಕ್ಕೆ ಮಾಂಗಲ್ಯವನ್ನು ಹಾಕಬೇಕು. ನಿಮ್ಮ ಮನೆಯಲ್ಲಿ ಚಿನ್ನದ ಮಾಂಗಲ್ಯವಿದ್ದರೆ ಕಳಸಕ್ಕೆ ಹಾಕಿ, ಇಲ್ಲ ಅಂದರೆ ಅರಿಶಿಣದ ಕೊಂಬಿನಿಂದ ಮಾಂಗಲ್ಯ ಮಾಡಿ ಕಳಸಕ್ಕೆ ಹಾಕಿ. ಹಾಗೆ ನಿಮ್ಮ ಮನೆಯಲ್ಲಿ ಮುಖವಾಡವಿದ್ದರೆ, ಲಕ್ಷ್ಮಿಯ ಮುಖವಾಡವಿದ್ದರೆ ಅದನ್ನು ಕೂಡ ಕಳಸದಲ್ಲಿ ಜೋಡಿಸಿ, ಹಾಗೆ ಕಳಸಕ್ಕೂ ಕೂಡ ಗೆಜ್ಜೆ ವಸ್ತ್ರವನ್ನು ಹಾಕಿ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿ ಶ್ರೀಗಂಧವನ್ನು ಅರ್ಪಿಸಿ, ನಂತರ 2 ದೀಪಗಳನ್ನು ಹಚ್ಚಿ, ಹಾಗೆ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ತಟ್ಟೆಯಲ್ಲಿ ಜೋಡಿಸಿ ಇಡಿ. ಒಂದು ತಟ್ಟೆಯಲ್ಲಿ ಅರಿಶಿನ ಕುಂಕುಮ ಹೂವು ಅಕ್ಷತೆಯನ್ನು ಇಟ್ಟು, ಇನ್ನೊಂದು ತಟ್ಟೆಯಲ್ಲಿ 5 ಥರದ ಹಣ್ಣು ಅಥವಾ 9 ಥರದ ಹಣ್ಣುಗಳನ್ನು ಇಡಿ. ಹಾಗೆ ಮತ್ತೊಂದು ತಟ್ಟೆಯಲ್ಲಿ ವಿಳೆದೆಲೆ, ಅಡಿಕೆ, ಬಾಳೆಹಣ್ಣು, ಬ್ಲೌಸ್ ಪೀಸು, ಬಳೆಗಳು, ಈ ರೀತಿಯಾಗಿ ಸರಳವಾಗಿ ಒಂದು 3 ತಟ್ಟೆಯನ್ನು ಜೋಡಿಸಿ ಸರಳವಾಗಿ ಪೂಜೆಯನ್ನು ಮಾಡ್ಬೋದು. ಹಾಗೆ ನಿಮ್ಮ ಮನೆಯಲ್ಲಿ ಏನಾದರೂ ಸಿಹಿ ತಿಂಡಿ ಅವತ್ತು ಮಾಡಿದರೆ ಅದನ್ನು ಕೂಡ ನೀವು ನೈವೇದ್ಯವಾಗಿ ಅರ್ಪಿಸ್ಬೋದು. ನೀವು ಕೂಡ ಸೀರೆಯನ್ನು ಉಡ್ಕೊಂಡು ಭಕ್ತಿಯಿಂದ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಿ, ಹಾಗೆ ಅರ್ಚನೆಯನ್ನು ಮಾಡ್ಕೊಳ್ಳಿ. ಕುಂಕುಮಾರ್ಚನೆ ಮಾಡೋದಾದರೆ ಕುಂಕುಮಾರ್ಚನೆ ಮಾಡಿ, ಬಳೆಗಳಿಂದ ಅರ್ಚನೆ ಮಾಡ್ಬೋದು, ಹೂಗಳಿಂದ ಅರ್ಚನೆ ಮಾಡ್ಬೋದು. ಹಾಗೆ ಕಬಡೆ, ಗೋಮತಿ ಚಕ್ರ, ಈ ರೀತಿಯಾಗಿ ಅರ್ಚನೆಯನ್ನು ಮಾಡ್ಬೋದು. ಅರ್ಚನೆ ಮಾಡಿದ ನಂತರ ಮಹಾಮಂಗಳಾರತಿಯನ್ನು ಮಾಡ್ಕೊಳ್ಳಿ. ಹಾಗೆ ಸಂಜೆಯ ಸಮಯದಲ್ಲಿ ಮತ್ತೊಮ್ಮೆ ಕೈಕಾಲು ಮುಖವನ್ನು ತೊಳೆದುಕೊಂಡು ಮತ್ತೊಮ್ಮೆ ಪೂಜೆ ಮಾಡಿ ಮುತ್ತೈದೆಯರನ್ನು ಮನೆಗೆ ಕರೆದು ಅವರಿಗೆ ತಾಂಬೂಲವನ್ನು ಕೊಡಿ. ಅರಿಶಿನ ಕುಂಕುಮ ತಾಂಬೂಲವನ್ನು ಕೊಡಿ. ಕೊನೆಯಲ್ಲಿ ಲಕ್ಷ್ಮೀ ದೇವಿಗೆ ಕೆಂಪು ಆರತಿ ಮಾಡಿ ದೃಷ್ಟಿಯನ್ನು ತೆಗೆಯಿರಿ. ಈ ರೀತಿಯಾಗಿ ತುಂಬ ಸರಳವಾಗಿ ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ದಿನ ಪೂಜೆಯನ್ನು ಮಾಡ್ಬೋದು.
ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕಳಸವನ್ನು ಸ್ಥಾಪನೆ ಮಾಡದೆ ಫೋಟೋವನ್ನು ಸ್ಥಾಪನೆ ಮಾಡಿ ಯಾವ ರೀತಿ ಪೂಜೆ ಮಾಡಬೇಕು, ಹಾಗೆ ಸರಳವಾಗಿ ಯಾವ ರೀತಿ ಕಳಸವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಬೇಕು ಎಂಬ ಮಾಹಿತಿಯನ್ನು ತಿಳಿಸಿದ್ದೇನೆ. ತುಂಬ ಸರಳ ವಿಧಾನದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹಲೋಕ KK ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.